ಆರ್ಎಸ್ಎಸ್ ಅಂಕುಶಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದ ಮೇಲೆ ಇಷ್ಟೊಂದು ಚರ್ಚೆಗಳು ನಡೀತಾ ಇದೆ. ಪ್ರಿಯಾಂಕ್ ಖರ್ಗೆ ಈ ರೀತಿ ಒಂದು ಪತ್ರವನ್ನ ಬರೆದ ಮೇಲೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇವೆಯಂತೆ. ಈ ಬಗ್ಗೆ ಎಕ್ಸ್ ಅಲ್ಲಿ ಖುದ್ದಾಗಿ ಸಚಿವರೇ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. 2 ದಿನಗಳಿಂದ ನನ್ನ ಫೋನ್ ರಿಂಗ್ ಆಗ್ತಾನೆ ಇದೆ. ನನಗೆ ಮತ್ತು ನನ್ನ ಕುಟುಂಬಕ್ಕೆ ಬೆದರಿಕೆಯ ಕರೆಗಳು ಬರ್ತಾ ಇದೆ. ಕರೆ ಮಾಡಿ ಅತ್ಯಂತ ಕೆಟ್ಟ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ. ದೇಶವನ್ನ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕು. ಬೆದರಿಕೆ ಕರೆಗಳಿಗೆ ನಾನು ಹೆದರ್ಕೊಳ್ಳಲ್ಲ ಅಂತೇಳಿ ಎಕ್ಸ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಯಾವಾಗ ಈ ವಿಷಯವಾಗಿ ಅವರು ಪತ್ರ ಬರೀತಾರೆ, RSS ಚಟುವಟಿಕೆಗಳಿಗೆ ಅಂಕುಶ ಹಾಕಬೇಕು ಅಂತೇಳಿ, ನಿಷೇಧ ಹೇರಬೇಕು ಅಂತೇಳಿ, ಆಗಿಂದಲೂ ತನಗೆ ಮತ್ತೆ ತನ್ನ ಕುಟುಂಬದವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಆದರೆ ಇದ್ಯಾವುದಕ್ಕೂ ತಾನು ಹೆದರೋದಿಲ್ಲ ಅಂತೇಳಿ ಎಕ್ಸ್ನಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ನೋಡಿ, ಎಕ್ಸ್ನಲ್ಲಿ ಅವ್ರು ಬರ್ಕೊಂಡಿದ್ದಾರೆ. ಈ ಹಿಂದೆ ಸಿಎಂಗೆ ಅವರು ಬರೆದಿರುವಂತಹ ಪತ್ರವನ್ನು ತೋರಿಸ್ತಾ ಇದ್ದೀವಿ. ಈ ಪತ್ರ ಬರೆದ ಮೇಲೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಬಿಜೆಪಿಯ ನಾಯಕರು ಸವಾಲುಗಳನ್ನು ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಅಭಿಯಾನ ಕೂಡ ನಡೀತಾ ಇದೆ, ಐ ಲವ್ RSS ಅಂತೆಲ್ಲ ಹೇಳಿ. ಇನ್ನೊಂದು ಕಡೆ ಈ ಬೆಳವಣಿಗೆ ಎಲ್ಲ ನಡೆದ ಮೇಲೆ ತನಗೆ ಮತ್ತೆ ತನ್ನ ಕುಟುಂಬದವರಿಗೆ ಯಾವ ಥರ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನೋ ಕುರಿತಂತೆನೂ ಕೂಡ ಒಂದು ಮಾಹಿತಿಯನ್ನ ಎಕ್ಸ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಜೊತೆಗೆ ಇದು ಯಾವುದಕ್ಕೂ ತಾನು ಹೆದರೋದಿಲ್ಲ ಅಂತಾನೂ ಕೂಡ ಅಲ್ಲಿ ಬರ್ಕೊಂಡಿದ್ದಾರೆ. 2 ದಿವಸದಿಂದ ಫೋನ್ ರಿಂಗ್ ಆಗ್ತಲೇ ಇದೆ, ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ RSSಗೆ ಅಂಕುಶಕ್ಕೆ ಚಿಂತನೆ ಹಿನ್ನೆಲೆಯಲ್ಲಿ ಮೋಹನ್ ಭಾಗವತ್ ಜೊತೆ ಸ್ಥಳೀಯ ನಾಯಕರು ಚರ್ಚೆಯನ್ನು ಮಾಡಿದ್ದಾರೆ. ಕೇಶವ ಕೃಪಾ ಕಚೇರಿಯಲ್ಲಿ ಚರ್ಚೆಯನ್ನ ನಡೆಸಿದ್ದಾರೆ RSSನ ನಾಯಕರು. ರಾಜ್ಯದ RSS ನಾಯಕರ ಜೊತೆಯಲ್ಲಿ ಚರ್ಚೆಯನ್ನ ಮೋಹನ್ ಭಾಗವತ್ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಹಿಂದೂ ವಿರೋಧಿ ನಿಲುವಿನ ವಿರುದ್ಧ ಜಾಗೃತಗೊಳ್ಳೋದಕ್ಕೆ ಭಾಗವತ್ ಸಲಹೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ ಕೇಶವ ಕೃಪಾದಲ್ಲಿ ಮೋಹನ್ ಭಾಗವತ್ ತಂಗಿದ್ರು. ಯಾವಾಗ ಈ ವಿವಾದ ಎಲ್ಲ ಉಂಟಾಗಿತ್ತು, ಚರ್ಚೆ ತಾರಕಕ್ಕೇರಿತ್ತು, ಆ ಸಂದರ್ಭದಲ್ಲೇ ಮೋಹನ್ ಭಾಗವತ್ ಅವರು ಬೆಂಗಳೂರಿಗೂ ಬಂದಿದ್ರು. ಆಗ ಈಗ ಮುಂದೆ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಿದ್ರೆ ಏನು ಮಾಡಬೇಕು, ಸರ್ಕಾರದ ವಿರುದ್ಧ ಯಾವ ಥರ ಮುಂದೆ ಹೆಜ್ಜೆಗಳನ್ನು ಇಡಬೇಕು ಅನ್ನೋ ಕುರಿತಂತೆ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೂಡ, ಅಂದರೆ ಹಿಂದೂ ವಿರೋಧಿ ನಿಲುವಿನ ವಿರುದ್ಧ ಜಾಗೃತಗೊಳ್ಳಬೇಕು ಅಂತೇಳಿ ಮೋಹನ್ ಭಾಗವತ್ ಅವರು ಇಲ್ಲಿನ ನಾಯಕರಿಗೆ ಸಲಹೆ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ ಮೇಲೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಿದೆ. ಹಾಗಾಗಿ ಮುಂದಿನ ಕ್ಯಾಬಿನೆಟ್ನಲ್ಲಿ ಏನಾಗಬಹುದು, ನಿನ್ನೆ ಏನು ಚರ್ಚೆ ಆಯಿತು ಡಿನ್ನರ್ ಮೀಟಿಂಗ್ನಲ್ಲಿ, ಅದ್ರ ಜೊತೆಯಲ್ಲಿ ಬಿಜೆಪಿ ನಾಯಕರು ಯಾವ ಥರ ಸವಾಲು ಹಾಕ್ತಿದ್ದಾರೆ, ಮತ್ತೆ ಮೋಹನ್ ಭಾಗವತ್ ಅವರು ಇದೇ ಟೈಮ್ನಲ್ಲಿ ಬೆಂಗಳೂರಿಗೆ ವಿಸಿಟ್ ಮಾಡಿದ್ರಿಂದ ಅವಾಗ ಏನು ಚರ್ಚೆ ಆಗಿದೆ ಅಂತ? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ RSSನ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರು ನಿನ್ನೆ ಬೆಂಗಳೂರಿನ ಚಾಮರಾಜಪೇಟೆಯ ಕೇಶವ ಕೃಪದಲ್ಲಿ ತಂಗಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ RSSನ ಬೈಠಕ್ ಮತ್ತು ಪಥಸಂಚಲನಗಳಿಗೆ ಎಲ್ಲೊಂದು ಕಡೆ ಅಂಕುಶ ಹಾಕಲಿಕ್ಕೆ ರಾಜ್ಯ ಸರ್ಕಾರ ನೀತಿ ಮತ್ತು ನಿಯಮಗಳನ್ನು ರೂಪಿಸಲಿಕ್ಕೆ ಮುಂದಾಗಿರುವಂಥದ್ದು ಮತ್ತು ಅಂಕುಶ ಹಾಕುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಕ್ಟೋಬರ್ 4ರಂದು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನು ಬರೆದಿದ್ದು. ಆ ಪತ್ರ ಇದೀಗ ರಾಜ್ಯದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ನ ಬಹುತೇಕ ನಾಯಕರುಗಳು RSSಗೆ ಅಂಕುಶ ಹಾಕಲಿಕ್ಕೆ ಸದ್ಯಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ನಿನ್ನೆ ನಡೆದಂಥ ಸಚಿವರ ಸಭೆಯಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನೇಕ ಸಚಿವರ ಅಭಿಪ್ರಾಯವನ್ನು ತೆಗೆದುಕೊಂಡಿರ್ತಕ್ಕಂಥ ಅಭಿಪ್ರಾಯದ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಸಚಿವರುಗಳು ಕೂಡ RSSಗೆ ಅಂಕುಶ ಹಾಕುವ ಮಾತನಾಡಿರುವಂಥದ್ದು. ಇದರ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕರ್ನಾಟಕದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಾಲಿನಿ ರಜನೀಶ್ರವರಿಗೆ ಪತ್ರವನ್ನು ಕಳಿಸಿರ್ತಕ್ಕಂಥದ್ದು ಮತ್ತು ತಮಿಳುನಾಡು ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ RSSಗೆ ಅಂಕುಶ ಹಾಕುವಂತೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಕೇಶವ ಕೃಪದಲ್ಲಿ ನಿನ್ನೆ RSSನ ಸ್ಥಳೀಯ ನಾಯಕರೊಂದಿಗೆ, ರಾಜ್ಯ ನಾಯಕರೊಂದಿಗೆ RSS ಮುಖ್ಯಸ್ಥರಾಗಿರ್ತಕ್ಕಂಥ ಸರಸಂಘ ಚಾಲಕರು ಆಗಿರ್ತಕ್ಕಂಥ ಮೋಹನ್ ಭಾಗವತ್ ರವರು ಸುದೀರ್ಘವಾಗಿ ಚರ್ಚೆ ನಡೆಸಿರ್ತಕ್ಕಂಥದ್ದು ಮತ್ತು ಈ ಸಂದರ್ಭದಲ್ಲಿ ಆಶ್ಚರ್ಯ ಮತ್ತು ದಿಗ್ಭ್ರಮೆ ಮತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಕರ್ನಾಟಕದ ಸರ್ಕಾರದ ಮತ್ತು ಕಾಂಗ್ರೆಸ್ನ ಹಿಂದೂ ವಿರೋಧಿ ನೀತಿ ಮತ್ತು ನಿಲುವುಗಳು ಮತ್ತು RSSಗೆ ಅಂಕುಶ ಹಾಕುತ್ತಿರುವ ವಿಚಾರವನ್ನು ಇಟ್ಟುಕೊಂಡು ರಾಜ್ಯಾದ್ಯಂತ ಜನಜಾಗೃತಿಯನ್ನು ಮಾಡಬೇಕು ಮತ್ತು ಅಭಿಯಾನವನ್ನು ಕೈಗೊಳ್ಳಬೇಕು. ಆ ಮುಖಾಂತರ ಸರ್ಕಾರ ಒಂದು ಪ್ರಬಲ ಹಿಂದೂ ಸಂಘಟನೆ ಮತ್ತು ಹಿಂದೂ ಜಾಗೃತಿಯ ಮೂಡಿಸ್ತಕ್ಕಂಥ ಹಿಂದೂ ಹಾಗೂ ಧರ್ಮರಕ್ಷಣೆಯ ಸಂಘಟನೆಯನ್ನು ಎಲ್ಲೊಂದು ಕಡೆ ಪರೋಕ್ಷವಾಗಿ ಅಂಕುಶ ಹಾಕುವ ಮುಖಾಂತರ
ಮುಖಾಂತರ ನಿಷೇಧ ಇರುವ ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ಇದು ಎಲ್ಲೊಂದು ಕಡೆ ಸಾರ್ವಜನಿಕರಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕ ಅಭಿಪ್ರಾಯದ ವಿರುದ್ಧವಾಗಿರುವಂಥದ್ದು ಮತ್ತು ಹಿಂದೂ ವಿರೋಧಿ ಇರ್ತಕ್ಕಂಥದ್ದು ಹಿಂದೂ ನಿಲುವಿನ ವಿರುದ್ಧ ಇರ್ತಕ್ಕಂಥದ್ದು. ಹಾಗಾಗಿ ಈ ಬಗ್ಗೆ ಸಂಘ ಪರಿವಾರ ಮತ್ತು ಸಂಘ ಪರಿವಾರದ ಸಹ ಸಂಘಟನೆಗಳು ಕೂಡಲೇ ಜನಜಾಗೃತಿಯನ್ನು ಮಾಡಬೇಕು ಮತ್ತು ಅಭಿಯಾನವನ್ನು ಮಾಡಬೇಕು. ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಜಾಗೃತಗೊಳ್ಳುವಂತೆ ಮಾಡಬೇಕಂತೇಳಿ ಈಗಾಗಲೇ ಸಲಹೆ ಮತ್ತು ಸೂಚನೆ ಕೊಟ್ಟಿರ್ತಕ್ಕಂಥ ಆ ಮುಖಾಂತರ ಇದೀಗ ಎಲ್ಲೊಂದು ಕಡೆ ಸಂಘ ಪರಿವಾರದ ನಾಯಕರುಗಳು ಇದೀಗ ತಳಮಟ್ಟದಲ್ಲಿ ಹಿಂದೂ ಸಮುದಾಯಕ್ಕೆ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಧರ್ಮೀಯರಿಗೆ ಜನಜಾಗೃತಿ ಮತ್ತು ಅಭಿಯಾನ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ಮೋಹನ್ ಭಾಗವತ್ ಅವರು ಕೂಡ ಸರ್ಕಾರದ ಈ ನಡೆ ಸಂಬಂಧಪಟ್ಟಾಗೆ ಸಮಾಲೋಚನೆ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಈಗಾಗಲೇ RSSಗೆ ಅಂಕುಶ ಹಾಕ್ಬೇಕಂತೇಳಿ ಪತ್ರ ಬರೆದಂಥ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಇದೀಗ ಬೆದರಿಕೆ ಕರೆ ಬರ್ತಿರುವಂಥದ್ದು ಮತ್ತು ನನಗೆ ನೂರಾರು ಕರೆಗಳು ಬರ್ತಿದೆ ಅಂತೇಳಿ ಈಗಾಗಲೇ ಹೇಳಿರ್ತಕ್ಕಂಥ ಆ ಮುಖಾಂತರ ಎಲ್ಲೊಂದು ಕಡೆ ಸಂಘ ಪರಿವಾರದ ಕರ್ನಾಟಕ ರಾಜ್ಯದಲ್ಲಿ ಅಂಕುಶ ಹಾಕುವ ನಿರ್ಧಾರದ ವಿರುದ್ಧ ಜನರು ಕೂಡ ಎಲ್ಲೊಂದು ಕಡೆ ಪರೋಕ್ಷವಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಮುಗಿಬಿದ್ದರೆಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಕೂಡ ಮುಖ್ಯಮಂತ್ರಿಗಳು ತಮಿಳುನಾಡು ಮಾದರಿಯಲ್ಲಿ ಅಂಕುಶ ಹಾಕ್ಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ನಿನ್ನೆ ನಡೆದಂಥ ಸಭೆಯಲ್ಲೂ ಕೂಡ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಮತ್ತು ಅನೇಕ ಸಚಿವರುಗಳು ಈ ಮಾತನ್ನ ಉಚ್ಚರಿಸಿರ್ತಕ್ಕಂಥದ್ದು. ಮುಂಬರಲಿರ್ತಕ್ಕಂಥ ಸಚಿವ ಸಂಪುಟ ಸಭೆಯಲ್ಲಿ RSSಗೆ ಅಂಕುಶ ಹಾಕುವ ಸಂಬಂಧಪಟ್ಟಿಗೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ತಮಿಳುನಾಡಿನಲ್ಲಿ ಸಂಘ ಪರಿವಾರದ ಯಾವುದೇ ಬೈಠಕ್ಗಳು ಮತ್ತು ಪಥಸಂಚಲನಗಳಿಗೆ ಮತ್ತು ಸೂಕ್ಷ್ಮ ಪ್ರದೇಶದಲ್ಲಿ ನಡೆತಕ್ಕಂಥ ಪಥಸಂಚಲನ ಕೂಡ ಸರ್ಕಾರದಿಂದ ಅನುಮತಿಯನ್ನು ಪಡೆಯಬೇಕು, ಕಡ್ಡಾಯವಾಗಿ ಅನುಮತಿಯನ್ನು ಪಡೆದುಕೊಳ್ಬೇಕು ಮತ್ತು ಅನುಮತಿ ಪಡೆದ ನಂತರ ಬೈಠಕ್ ಅಥವಾ ಪಥಸಂಚಲನಗಳನ್ನ ಮಾಡಬೇಕು ಅಂತೇಳಿ ತಮಿಳುನಾಡಿನಲ್ಲಿ ಇದೀಗ ಇರ್ತಕ್ಕಂಥ ಕಾನೂನು. ಅದೇ ಯಥಾವತ್ ಕಾನೂನನ್ನು ಕೂಡ ಕರ್ನಾಟಕದಲ್ಲಿ ತರುವ ಮುಖಾಂತರ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ RSS ಬೈಠಕ್ ಮತ್ತು ಪಥಸಂಚಲನಗಳಿಗೆ ಮತ್ತು ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ಮಾಡುವ ಸಂದರ್ಭದಲ್ಲಿ ಕೂಡ ಸರ್ಕಾರದಿಂದ ಪರ್ಮಿಷನ್ ತೆಗೆದುಕೊಳ್ಬೇಕು. ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಾರ್ಯಕ್ರಮಗಳು ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸರ್ಕಾರ ಸದ್ಯದಲ್ಲೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರತಕ್ಕಂಥದ್ದು. ಆ ಮುಖಾಂತರ ಪರೋಕ್ಷವಾಗಿ RSSನ ಎಲ್ಲ ಕರ್ನಾಟಕದಲ್ಲಿನ ಕಾರ್ಯಚಟುವಟಿಕೆಗಳಿಗೆ ಸಾರ್ವಜನಿಕ ಕಾರ್ಯಚಟುವಟಿಕೆಗಳಿಗೆ ಅಂಕುಶ ಹಾಕಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದಷ್ಟು ರೂಪುರೇಷೆಗಳನ್ನು ಮಾಡ್ತಿರುವಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗೆ.